ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ 36 ಸೈಜು ಕಟೋರಿ ಬ್ಲೌಸ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ ಸ್ನೇಹಿತರೆ. ನೋಡಿ, ಮೆಜರ್ಮೆಂಟ್ ಬಂದು ಉದ್ದ ಬಂದು 14 ಇಂಚಿದೆ ಸ್ನೇಹಿತರೆ. ಎದೆ ಸುತ್ತಳತೆ ಬಂದು 36 ಇಂಚಿದೆ. ಚೆಸ್ಟು ಸೊಂಟ ಬಂದು 30 ಇಂಚಿದೆ. ಹಾಗೆ ನೋಡಿ, ಭುಜ ಬಂದು ಶೋಲ್ಡ್ರ್ ಬಂದು 11 ಇಂಚು. ನೆಕ್ಕು ನೋಡಿ, ಫ್ರಂಟ್ ನೆಕ್ ಬಂದು 6 ಇಂಚು ಉದ್ದ ಇದೆ. ಹಾಗೆ ಬ್ಯಾಕ್ ನೆಕ್ ಬಂದು 9 ಇಂಚು ಉದ್ದ ಇದೆ. ಸ್ಲೀವ್ ಸೈಜ್ ಬಂದು ಸ್ನೇಹಿತರೆ, ಇದು ಸ್ಲೀವ್ ಸೈಜ್ ಬಂದು 6 ಇಂಚ್ ಬರುತ್ತೆ. ಸ್ಲೀವ್ ಸೈಜ್ ಬಂದು 6 ಇಂಚು, ಹಾಗೆ 13 ಇಂಚು ಲೂಸ್ ಬರುತ್ತೆ. ನೋಡಿ ಸ್ನೇಹಿತರೆ, ಇದೇ ಮೆಜರ್ಮೆಂಟ್ಗೆ ಇವಾಗ ನಾನು ನಿಮಗೆ ಕಟೋರಿ ಬ್ಲೌಸನ್ನು ಕಟ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು. ಸ್ನೇಹಿತರೆ ನೋಡಿ, ಮೊದಲಿಗೆ ನಾನು ಪೇಪರ್ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಪೇಪರಲ್ಲೇ ಕಟ್ ಮಾಡ್ಬೇಕಿದ್ದನ್ನು. ಏನಕ್ಕಂದರೆ ನಾವು ಕಟೋರಿ ಶೇಪನ್ನು ಫಸ್ಟ್ ಶೇಪನ್ನು ಇಲ್ಲಿ ತಗೊಂಡು ನಂತರ ಇನ್ನೊಂದರಲ್ಲಿ ಅದನ್ನು ಜಾಸ್ತಿ ದೊಡ್ಡದು ಮಾಡ್ಕೋಬೇಕಾಗುತ್ತೆ ಕಟೋರಿ ಶೇಪನ್ನು. ಹಾಗಾಗಿ ಇದನ್ನು ಪೇಪರಲ್ಲೇ ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಮೊದಲಿಗೆ ನಾನು ನೋಡಿ ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಉದ್ದ ಬಂದು 14 ಇಂಚಿದೆ. ನೋಡಿ ಸ್ನೇಹಿತರೆ, 14 ಇಂಚು ಉದ್ದಗೆ ನಾನು ಒಂದು ಲೈನ್ ಹಾಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಸ್ಟಾರ್ಟಿಂಗು ಸ್ನೇಹಿತರೆ ನೋಡಿ 14 ಇಂಚು ಉದ್ದ, ಅದಕ್ಕೆ ನಾನು 1.5 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಫ್ರಂಟ್ಗೆ ಇದು 15.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಸ್ನೇಹಿತರೆ ನೋಡಿ 15.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 14 ಇಂಚು ಉದ್ದ ಇದೆ. ಹಾಗೆ ಇದಕ್ಕೆ 1.5 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಟೋಟಲ್ ನೋಡಿ 15.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಶೋಲ್ಡ್ರ್ ಬಂದು 11 ಇಂಚ್ ತಗೊತಾ ಇದ್ದೀನಿ. ಇದಕ್ಕೆ 11 ಇಂಚು ಅಂದರೆ 5.5 ಆಗುತ್ತೆ ಸ್ನೇಹಿತರೆ. ನೋಡಿ, 5.5 ಆಗುತ್ತೆ. 11 ಇಂಚು ಅಂದರೆ 5.5 ಆಗುತ್ತೆ. ಇಲ್ಲಿ ಆರ್ಮೋಲ್ ಶೇಪಿಗೆ ಕೂಡ ಅದೇ 5.5 ಡೌನಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಆರ್ಮೋಲನ್ನು 6 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಇದಕ್ಕೆ 6 ಇಂಚಿಗೆ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಆರ್ಮೋಲ್ ಡೌನಿಂಗ್ ಶೇಪು ಸ್ನೇಹಿತರೆ. ನೋಡಿ, ಇವಾಗ ನಾವು ಫ್ರಂಟ್ ಆರ್ಮೋಲ್ ಶೇಪು, ಬ್ಯಾಕ್ ಆರ್ಮೋಲ್ ಶೇಪು ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ ಸ್ನೇಹಿತರೆ. ನೋಡಿ, ಈ ಮೂಲೆ ಇದೆಯಲ್ಲ, ಇಲ್ಲಿಂದ 1.5 ಇಂಚಿಗೆ ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಫ್ರಂಟ್ ಆರ್ಮೋಲ್ ಶೇಪಿಗೆ ಅರ್ಧ ಇಂಚು ಡೌನಿಂಗು ಸ್ನೇಹಿತರೆ. ನೋಡಿ, ಚೆಸ್ಟ್ ಬಂದು 36 ಇದೆ. ಚೆಸ್ಟ್ ಬಂದು 36 ಇದೆ. ನಾವು 4 ಭಾಗ ಮಾಡಿದಾಗ ನಮಗೆ 9 ಇಂಚು ಬರುತ್ತೆ ನೋಡಿ ಸ್ನೇಹಿತರೆ. ನಾನಿವಾಗ ಚೆಸ್ಟ್ ಮೆಜರ್ಮೆಂಟನ್ನು 9 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು 30 ಇದೆ ಸ್ನೇಹಿತರೆ. 30ಅನ್ನು 4 ಭಾಗ ಮಾಡಿದಾಗ ನಮಗೆ 7.5 ಸಿಗುತ್ತೆ. ನೋಡಿ, 7.5 ಸಿಗುತ್ತೆ. ಹಾಗೆ 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚು ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊತೀನಿ ಸ್ನೇಹಿತರೆ. ಇದನ್ನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು 1.5 ಇಂಚ್ ಬಿಡ್ತಾ ಇದ್ದೀನಿ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಹತ್ರ ಅದರಷ್ಟೇ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಈ ಥರ ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಶೇಪು. ಇನ್ನು ಫ್ರಂಟ್ ಆರ್ಮೋಲ್ ಶೇಪು ಅರ್ಧ ಇಂಚು ಕಡಿಮೆ ಬರುತ್ತೆ ಸ್ನೇಹಿತರೆ. ನೋಡಿ, ಇದು ಬ್ಯಾಕ್ ಆರ್ಮೋಲ್ ಶೇಪು, ಹಾಗೆ ಇದು ಫ್ರಂಟ್ ಆರ್ಮೋಲ್ ಶೇಪು ಸ್ನೇಹಿತರೆ. ಇವಾಗ ಕೊರಳಿನ ಅಗಲ ನೋಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ ಸ್ನೇಹಿತರೆ. ನೋಡಿ, ಕೊರಳಿನ ಅಗಲ ಬಂದು ನಾನು ಇದನ್ನು 2.25 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, 2.25 ಇಡ್ತಾ ಇದ್ದೀನಿ. ಇಲ್ಲಿ 2.5 ಇಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ನೆಕ್ ಉದ್ದ ಬಂದು ಸ್ನೇಹಿತರೆ 6 ಇಂಚ್ ಇಡ್ತಾ ಇದ್ದೀನಿ. ನೆಕ್ ಬಂದು 2.25 ಇಟ್ಟಿದ್ದೀನಿ. ಹಾಗೆ ಇಲ್ಲಿ 2.5 ಇಟ್ಟಿದ್ದೀನಿ. ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಮೊದಲಿಗೆ ಸ್ನೇಹಿತರೆ, ನೋಡಿ ಇಲ್ಲಿ ಬೆಲ್ಟ್ಗೆ ಈ ಸೈಡು ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಕಾಜಾಪಟ್ಟಿ ಉಕ್ಸ್ಪಟ್ಟಿ ಸೈಡು. ಹಾಗೆ ಈ ಸೈಡು 2.5 ಇಂಚು, ನೋಡಿ ಬಗಲ್ ಸೈಡು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಒಂದು 2.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದನ್ನು 3.5 ಇಂಚ್ ಇಟ್ಟಿದ್ದೀನಿ, ಇದನ್ನು 2.5 ಇಟ್ಟಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಇದು ಎಷ್ಟಿದೆ ಅಂದರೆ 8 ಮುಕ್ಕಾಲಲ್ಲ 9 ಬರುತ್ತೆ. 9ರ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಶೇಪನ್ನು. ನೋಡಿ, ಇದಕ್ಕೆ
ಈ ಥರ ಕ್ರಾಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಬೆಲ್ಟಿಗೆ. ಸ್ನೇಹಿತರೆ ಇದನ್ನು 3.5, ಇದನ್ನು 2.5 ಇಟ್ಟಿದ್ದೀನಿ. ಸ್ನೇಹಿತರೆ ಇವಾಗ ಕಟೋರಿ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ ನಮ್ಮದು ಚೆಸ್ಟ್ ಬಂದು 36 ಇದೆ ಸ್ನೇಹಿತರೆ. 36ಅನ್ನು ನಾವು 6ರಿಂದ ಭಾಗಿಸಿದಾಗ ನಮಗೆ 6 ಇಂಚ್ ಸಿಗುತ್ತೆ ನೋಡಿ. ಇಲ್ಲಿಂದ ನಾವು 6 ಇಂಚಿಗೆ ಕಟೋರಿ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಆರ್ಮೋಲ್ ಹತ್ರ ನಾನು ಬ್ಯಾಕ್ ಆರ್ಮೋಲಿಂದ ನಾನು 2.5ಗೆ 2.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ನೆಕ್ ಹತ್ರ 1 ಇಂಚು ಕೆಳಗಡೆಯಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ 3 ಲೈನನ್ನು ಈ ಥರ ಕ್ರಾಸ್ ಟೈಪಲ್ಲಿ ಲೈನ್ ಡ್ರಾ ಮಾಡ್ಬೇಕು ನೋಡಿ ನಾವು ಇವಾಗ. ಸ್ನೇಹಿತರೆ ನೋಡಿ ಇದು ಮೇನ್ ಕಟೋರಿ ಮಾರ್ಕಿಂಗ್ ಆಯಿತು ಸ್ನೇಹಿತರೆ. ಮೇನ್ ಕಟೋರಿ ಕಟ್ ಮಾಡಬೇಕು. ಇದನ್ನು ಇವಾಗ ಸ್ಟಾರ್ಟಿಂಗಲ್ಲಿ ಇದನ್ನು ಒಂದು ಪೀಸ್ ಕಟ್ ಮಾಡ್ಕೊಳ್ತೀವಿ. ಇದನ್ನು ದೊಡ್ಡದು ಮಾಡ್ಕೋಬೇಕು ಸ್ನೇಹಿತರೆ. ನಂತರ ಸ್ನೇಹಿತರೆ ನೋಡಿ ಇದರಲ್ಲಿ ಕಂಪ್ಲೀಟ್ ಆಯಿತು, ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಉದ್ದ ಬಂದು 14 ಇಂಚಿದೆ, ಚೆಸ್ಟ್ ಬಂದು 36 ಇದೆ, ಸೊಂಟದ ಅಳತೆ ಬಂದು 30 ಇಂಚಿದೆ. ಹಾಗೆ ಆರ್ಮೋಲ್ ಉದ್ದ ಒಂದು 6 ಇಂಚ್ ಇಟ್ಟಿದ್ದೀನಿ, ಶೋಲ್ಡ್ರ್ ಬಂದು 5.5 ಇಂಚ್ ಇಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಇದನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಬ್ಯಾಕು ಫ್ರಂಟು ಎರಡನ್ನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಮೇಲ್ಗಡೆ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟನ್ನು ನಾನು ಇವಾಗ ಇದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊಂಡು ತಗೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಪೀಸ್ ಮಾತ್ರ ಬ್ಯಾಕ್ ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಶೇಪ್, ಇದು ಫ್ರಂಟ್ ಪಾರ್ಟು, ಹಾಗೆ ಇದು ಬ್ಯಾಕ್ ಪಾರ್ಟು. ಇದರಲ್ಲಿ ನೋಡಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಾನು. ಸ್ನೇಹಿತರೆ ಇವಾಗ ಬೆಲ್ಟ್ ಶೇಪನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಇದು ಕಟೋರಿ ಫಸ್ಟ್ ಶೇಪು. ಇದನ್ನು ನಾವು ದೊಡ್ಡದು ಮಾಡ್ಕೋಬೇಕು ನೋಡಿ. ಇನ್ನೊಂದು ಪೇಪರಲ್ಲಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇದರಲ್ಲಿ ನಾವು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇದರಲ್ಲಿ ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ. ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಸ್ನೇಹಿತರೆ ನೋಡಿ ನಮ್ಮದು ಇವಾಗ ಕಟೋರಿ ಬ್ಲೌಸನ್ನು ಫ್ರಂಟ್ ಪಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಉದ್ದ ಬಂದು 14 ಇಂಚ್ ಇದೆ. ನಾವು ಇದನ್ನು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಇಂಚು ಕಡಿಮೆ ಮಾಡಬೇಕಾಗುತ್ತೆ ನೋಡಿ. 15.5 ಇಟ್ಟಿದ್ದೀವಿ ಸ್ನೇಹಿತರೆ. 14ಕ್ಕೆ 15.5 ಇಟ್ಟಿದ್ದೀವಿ. ನಾವು ಇದಕ್ಕೆ 14ಕ್ಕೆ 1 ಇಂಚ್ ಆ್ಯಡ್ ಮಾಡಿ 15 ಇಂಚ್ ಇಟ್ಟರೆ ಸಾಕಾಗುತ್ತೆ ನೋಡಿ ಉದ್ದನ. ನೋಡಿ 15 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಉಳಿದದ್ದನ್ನು ಅರ್ಧ ಇಂಚು ಕಡಿಮೆ ನೋಡಿ, ಫ್ರಂಟಿಗಂತೂ ಬ್ಯಾಕ್ ಸೈಡು ಅರ್ಧ ಇಂಚು ಕಡಿಮೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದನ್ನ ಈ ಪಾರ್ಟನ್ನು ಕಟ್ ಮಾಡಿಬಿಡ್ತೀನಿ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಸ್ನೇಹಿತರೆ ಇವಾಗ ನೆಕ್ ವಿಡ್ತನ್ನು ನಾನು 2 ಕಾಲು ಇಟ್ಟಿದ್ದೀನಿ ಫ್ರಂಟಲ್ಲಿ ನೋಡಿ. ನೆಕ್ ವಿಡ್ತು 2 ಕಾಲಿದೆ. ಹಾಗೆ ಇದ್ರದ್ದು ಲೆಂತ್ ಬಂದು ಸ್ನೇಹಿತರೆ 9 ಇಂಚ್ ಇದೆ ನೋಡಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 9.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಸ್ನೇಹಿತರೆ. ಇದನ್ನು ನಾನು ನಿಮಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ನಾವು ಮಾರ್ಜಿನನ್ನು 1.5 ಇಂಚ್ ಬಿಟ್ಟಿದ್ದೀವಿ ಸ್ನೇಹಿತರೆ ನೋಡಿ. ಇದು ಫ್ರಂಟ್ ಪಾರ್ಟಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀವಿ ಮಾರ್ಜಿನನ್ನು. ನಾನು ನಿಮಗೆ ಒಂದು ಲೈನ್ ಡ್ರಾ ಮಾಡಿ ತೋರಿಸ್ತೀನಿ ಇದರಲ್ಲಿ ಸ್ನೇಹಿತರೆ. ನೋಡಿ ಟಕ್ಸ್ ಬಂದು ನಾವು ಬ್ಯಾಕ್ ಡಾಟ್ ಬಂದು 1 ಇಂಚ್ ಇಟ್ಟಿದ್ದೀವಿ ನೋಡಿ. 9 ಇದೆ ಸ್ನೇಹಿತರೆ. 9ರಲ್ಲಿ ನಾವು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಾಗ 4 ಇಂಚ್ ಬರುತ್ತೆ ನೋಡಿ. 4.5 ಬರುತ್ತೆ. ಸೆಂಟ್ರ್ ಪ್ಲೇಸ್ ಅಂದರೆ 4.5 ಬರುತ್ತೆ. 4.5ಗೆ 1 ಇಂಚು ಡಾಟ್ ಹಿಡಿಬೇಕಾಗಿರೋದ್ರಿಂದ ನೋಡಿ 1 ಇಂಚು ಡಾಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 3.5 ಇಂಚು ಉದ್ದನ ಮಾರ್ಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ ಕಟ್ ಮಾಡ್ತಿದ್ದೀನಿ ಇದನ್ನು ಇವಾಗ.
ಸ್ನೇಹಿತರೆ ನೋಡಿ ಇದು ಡಾಟ್ ಕ್ಲೀನಾಗಿ ಆಗಲಿಲ್ಲ, ಬಟ್ ಇದು ಸೆಂಟ್ರಿಗೆ ಬರುತ್ತೆ ನೋಡಿ. ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಸೆಂಟ್ರ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಡಾಟು ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ. ಆ ಸೆಂಟ್ರ್ ಪಾಯಿಂಟ್ ಮಾಡ್ಕೊಂಡು ಇಲ್ಲಿ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಡಾಟನ್ನು ಹಿಡಿಬೇಕಾಗುತ್ತೆ. ಸ್ನೇಹಿತರೆ ಇವಾಗ ಮೇನ್ ಕಟೋರಿ ಬರೋಣ. ನೋಡಿ ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀವಿ ನಾವು ಕಟೋರಿನ. ಇದನ್ನು ದೊಡ್ಡ ಸೈಜು ಮಾಡ್ಬೇಕು ಸ್ನೇಹಿತರೆ. ನೋಡಿ ಇನ್ನೊಂದು ಪೇಪರ್ ತೊಗೋಬೇಕು ಎಕ್ಸ್ಟ್ರಾ. ನೋಡಿ ಇನ್ನೊಂದು ಪೇಪರ್ ತಗೊಂತ ಇದ್ದೀನಿ ಎಕ್ಸ್ಟ್ರಾ ಮಾರ್ಕಿಂಗಿಗೋಸ್ಕರ. ಸ್ನೇಹಿತರೆ ನೋಡಿ ಇದು ನಾವು ಫಸ್ಟ್ ಏನು ಕಟ್ ಮಾಡ್ಕೊಂಡಿವಲ್ಲ, ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡಿವಿ. ಇದ್ರದ್ದು ಮುಗಿತು ಸ್ನೇಹಿತರೆ. ಇದು ನಮ್ಗೆ ಯೂಸ್ ಇಲ್ಲ ಇಬ್ಬಟ್ಟು. ನಾವು ಇದರಲ್ಲಿ ಮೇನ್ ಕಟೋರಿ ಸ್ನೇಹಿತರೆ ನೋಡಿ ಇದು ಉಕ್ಸ್ ಪಟ್ಟಿ ಕಡೆ ಬರುತ್ತೆ. ಇದು ಉಕ್ಸ್ ಪಟ್ಟಿ ಬರುತ್ತೆ ಇಲ್ಲಿ. ನೋಡಿ ಇಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತಗೊಂತಿದ್ದೀನಿ. ನೋಡಿ ಇದು ಬ್ಲೌಸಿನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಎಷ್ಟು ಬೇಕು ಅನ್ನೋದು ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರುತ್ತೆ ಅದ್ರ ಮೇಲೆ ನಾವು ಇದನ್ನು ಅಗಲ ಇಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನಾವು 36ಗೆ 6 ಇಂಚು 1.5 ಇಂಚು ಇಟ್ಟರೆ ಸಾಕಾಗುತ್ತೆ. ನೋಡಿ ಇಲ್ಲಿ ನೋಡಿ ಇವಾಗ ಸ್ನೇಹಿತರೆ ಈ ಕಾಜಾ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ 5.3 ಇದೆ, ಇದು 5.25 ಇದೆ. ಇದಕ್ಕೂ ಕೂಡ 5.25ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಈ ಥರ ಸೇರಿಸ್ಕೋಬೇಕು ಇಲ್ಲ ಇನ್ನು. ಹಾಗೆ ಸ್ನೇಹಿತರೆ ನೋಡಿ ಈ ಸೈಡ್ ಕೂಡ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದನ್ನು ಇದೇ ಥರ ನಾವು ಇದು ಆ್ಯಸ್ ಇಟ್ ಇಸ್ ಹೆಂಗಿದೆಯೋ ಇದನ್ನು ಈ ಲೈನ್ ತಗೊಂಬಂದು ಇಲ್ಲಿ ಕೂಡಿಸ್ಬೇಕು. ನೋಡಿ ಈ ಥರ ನೋಡಿ ಕೆಳಗಡೆ 1.5 ಇಂಚ್ ತಗೊಂತ ಇದ್ದೀನಿ. ಅದನ್ನ ಎಲ್ಲಿ ಲೈನ್ ಗುರ್ತು ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ ನೋಡಿ ಇದು ಟೋಟಲ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಇದು 9 ಇಂಚಿದೆ. 9 ಅಂದರೆ 4.25 ಬರುತ್ತೆ. ನೋಡಿ ಸೆಂಟ್ರ್ ಪ್ಲೇಸಿಗೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಸೆಂಟ್ರ್ ಲೈನ್ ಇದು, ಇವೆರಡು ಸೆಂಟ್ರಿಗೆ ಇಲ್ಲಿ ಬರುತ್ತೆ. ಇವಾಗ ಇದಕ್ಕೂ ಕೂಡ ಕೆಳಗಡೆ 1.5 ಇಂಚ್ ಡೌನಿಂಗ್ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ ಸ್ನೇಹಿತರೆ ನೋಡಿ ಈ 3 ಮಾರ್ಕಿಂಗನ್ನು ಸೇರಿಸ್ಬೇಕು. ಇವಾಗ ಸ್ನೇಹಿತರೆ ನೋಡಿ 3 ಮಾರ್ಕನ್ನು ಸೇರಿಸಿದ್ದೀವಿ. ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಈ ಲೈನಿಂದ ಇನ್ನೂ 1.5 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಟೋಟಲ್ ನೋಡಿ 3 ಇಂಚು ಡಾಟ್ ಲೆಂತ್ ಆಯಿತು. 3 ಇಂಚು ಡಾಟ್ ಲೆಂತ್ ಆಯಿತು ಸ್ನೇಹಿತರೆ. ಇಲ್ಲಿಂದ 3 ಇಂಚು ಡಾಟ್ ಲೆಂತ್ ಆಯಿತು. ಹಾಗೆ ನೋಡಿ ಡಾಟನ್ನು ನಾನು ಸ್ನೇಹಿತರೆ 1.5 ಇಂಚು ಹಿಡಿತಾ ಇದ್ದೀನಿ. ನೋಡಿ 1.5 ಇಂಚು ಅಗಲ ಅಂದರೆ 3 ಇಂಚು ಟೋಟಲ್. ನೋಡಿ ನೋಡಿ ಇದು ಡಾಟ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇದು ಮೇನ್ ಕಟೋರಿ ಶೇಪು ಸ್ನೇಹಿತರೆ. ಇದು ಫಸ್ಟಿಗೆ ನಾವು ಕಟ್ ಮಾಡಿದ್ದು ಅದು ಚಿಕ್ಕದಾಗಿರುತ್ತೆ, ಅದನ್ನು ನಾವು ಈ ಥರ ದೊಡ್ಡದು ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಇವಾಗ ನಾವು ಬಾಡಿ ಪಾರ್ಟನ್ನು ಕಂಪ್ಲೀಟಾಗಿ ಕಟ್ ಮಾಡಿದ್ದೀವಿ. ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದು ಫ್ರಂಟ್ ಪಾರ್ಟು, ಹಾಗೆ ನೋಡಿ ಇವು ಬೆಲ್ಟು. ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ನೇಹಿತರೆ ಇದಕ್ಕೆ ಸ್ಲೀವ್ ಕಟ್ ಮಾಡೋಣ. ನೋಡಿ ಸ್ಲೀವ್ ಸೈಜ್ ಬಂದು 6 ಇಂಚ್ ಉದ್ದ ಇದೆ ಸ್ನೇಹಿತರೆ. ನಾನು ಲೈನಿಂಗ್ ಬ್ಲೌಸ್ ಹೊಲಿಯೋದ್ರಿಂದ ಇದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ತಿದ್ದೀನಿ. 6 ಇಂಚಿಗೆ ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಕೆಳಗಡೆ ಕೂಡ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇದನ್ನು ಸ್ಲೀವ್ ಕ್ರಾಸು ಬಂದು 3.5 ಇಂಚ್ ಇಡ್ತಾ ಇದ್ದೀನಿ ನಾನು. ನೋಡಿ ಇದಕ್ಕೆ ಸ್ಲೀವ್ ಕ್ರಾಸನ್ನು 3.5 ಇಂಚು ಇಡ್ತಾ ಇದ್ದೀನಿ. ಹಾಗೆ ಸ್ಲೀವ್ನ ಲೂಸ್ ಬಂದು ಸ್ನೇಹಿತರೆ ನೋಡಿ 7.5 ಇಂಚ್ ಇಡ್ತಾ ಇದ್ದೀನಿ ಇದನ್ನು. ನೋಡಿ ಇಲ್ಲಿ 7.5 ಇಂಚ್ ಇಡ್ತಾ ಇದ್ದೀನಿ ಇದನ್ನು. ನೋಡಿ ಇದು ಸ್ಲೀವ್ ಕ್ರಾಸು. ಹಾಗೆ ಸ್ನೇಹಿತರೆ ಸ್ಲೀವ್ ಲೂಸ್ ಬಂದು 13 ಇಂಚ್ ಇದೆ, ಅಂದರೆ 6.5 ಆಗುತ್ತೆ. ನೋಡಿ ಒಂದು ಸೈಡು 6.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ. ನೋಡಿ ಸ್ನೇಹಿತರೆ ಫಸ್ಟ್ ನಾವು ಫ್ರಂಟಲ್ಲಿ
ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀವೋ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆ ನಾವು ಸ್ಲೀವ್ ಕ್ರಾಸನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇವಾಗ ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪು ಹಾಗೆ ಇದು ಫ್ರಂಟ್ ಆರ್ಮೋಲ್ ಶೇಪು. ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.